ಪೌತಿ ಕಾಯ್ದೆ ಎಂಥದ್ದು ಅದು ಏನು ಹೇಳ್ತಿರ್ಬೋದು ಪೌತಿ ಖಾತೆಯಲ್ಲಿ ಆ ದೇವರಾಜಿಗೆ ಯಾವಾಗ ಸೇರ್ತದೋ ಯಾವ ಇಸ್ವಿನಲ್ಲಿ ಸತ್ತೋದನ ಹೆಸರಿಗೆ ಡಿನೋಟಿಫಿಕೇಶನ್ ಮಾಡೋಕ್ಕೆ ಸಾಧ್ಯವಾ? ಸತ್ತಿರ್ತಕ್ಕಂಥ ವ್ಯಕ್ತಿ ಹೆಸರಿಗೆ ಡಿನೋಟಿಫಿಕೇಶನ್ ಮಾಡೋಕ್ಕೆ ಸಾಧ್ಯವಾ? ಇದು ಇದೇ ಥರ ಒಂದು ನಮ್ಮ ಉಪಮುಖ್ಯಮಂತ್ರಿಗಳು ಮಾಡ್ಕೊಂಡು ಅಲ್ಲೊಂದಿದೆ ಬೆನಗನಹಳ್ಳಿಲಿ ಸತ್ತರ ಹೆಸರನ್ನ ಡಿನೋಟಿಫಿಕೇಶನ್ ಮಾಡಿಸ್ಕೊಂಡ್ರೆ ಅವರು ಒಬ್ಬರು ಮಹಾನುಭಾವರು ಬಹುಶಃ ಅವರೇ ಹೇಳ್ಕೊಟ್ಟಿರ್ಬೇಕು ಈ ಥರ ಮಾಡ್ಬೋದು ಅಂತೇಳಿ. ಹಣ 1997ನಲ್ಲಿ ಮೂಡಾದಿಂದ ದುಡ್ಡನ್ನ ಕೋರ್ಟ್ಗೆ ಕಟ್ಟಿದ್ದಾರೆ. ಏನು ಹೇಳಿ ನಿಮ್ಗೆ ಡೌಟು? ಲಿಂಗ ಆಲಿಯಾಸ್ ಜವರ, ಲಿಂಗ ವರ್ಸಸ್ ಜವರ. ನಾನು ಯಾತಕ್ಕೆ ಈ ಪ್ಲ್ಯಾನ್ ನಿಮಗೆ ತೋರಿಸ್ತೆ ಅಂದರೆ ಆ ಪ್ಲ್ಯಾನ್ ಅಪ್ರೂವ್ ಆಗಿರೋದು ಯಾವಾಗ, ಸೈಟ್ ಆಗಿರೋದು ಯಾವಾಗ, ಪಾರ್ಕ್ ಆಗಿರೋದು ಯಾವಾಗ? 98ರಲ್ಲಿ ಡಿನೋಟಿಫಿಕೇಶನ್ ಆದಾಗ ನಿಂಗ ಬದುಕಿದ್ರು ಸತ್ತಿದ್ರು. ಅದು ಜನಗಳ ಮುಂದೆ ಇಡಬೇಕಲ್ಲ ಸರ್ಕಾರ. ಯಾರು ಅರ್ಜಿ ಕೊಟ್ಟವರು ಡಿನೋಟಿಫಿಕೇಶನ್ಗೆ? ಡಿನೋಟಿಫಿಕೇಶನ್ ಅರ್ಜಿ ಕೊಟ್ಟರು ಯಾರು? ಮಾಡಿಕೊಡಿ ಅಂತ. ಮತ್ತೆ 2004ರವರೆಗೆ ಡಿನೋಟಿಫಿಕೇಶನ್ 98ರಲ್ಲಿ ಆದಮೇಲೆ 4 ವರ್ಷ ಯಾತಕ್ಕದು ಸೈಲೆಂಟ್ ಆಗಿತ್ತು ಆ ಭೂಮಿ? ಆ ಭೂಮಿ ಬಗ್ಗೆ ಯಾತಕ್ಕೆ ತಕರಾರು ತೆಗಿಲಿಲ್ಲ ಸಿದ್ದರಾಮಯ್ಯನವರೇ? 2004 ಮೇ ತಿಂಗಳಿಗೆ ಮೂಡಾದಲ್ಲಿ ಮ್ಯೂಟೇಷನ್ ರಿಜಿಸ್ಟರ್ನಲ್ಲಿ ಸಾರಿ ನಿಮ್ಮ ಇದರಲ್ಲಿ ಕಂದಾಯ ಇಲಾಖೆಯಲ್ಲಿ 8 ಅನ್ನಕ್ಕೆ ಭೌತಿಕತೆ ಇದು ಯಾಕೆ ಕೇಳಿದೆ ಅಂದರೆ ಈಗಾಗಲೇ ಮ್ಯೂಟೇಷನ್ ಆದೇಶದ ವಿವರ ಈಗಾಗಲೇ IHR 8/92-93 ಮೇರೆಗೆ ಪೌತಿ ಖಾತೆ ಜಿ ದೇವರಾಜರವರ ಹೆಸರಿಗೆ ಅಂಗೀಕರಿಸಿದ್ದು ಪಾಣಿಯಲ್ಲಿ ಇಂಡೀಕರಿಸಲು ದೃಢೀಕರಿಸಿದೆ. 92-93ರಲ್ಲಿ ಪೌತಿ ಖಾತೆ ದೇವರಾಜು ಹೆಸರಲ್ಲಿದೆ. ಪೌತಿ ಖಾತೆ ಮಾಡೋದು ಯಾವಾಗ ಬ್ರದರ್? ಅಪ್ಪ ಸತ್ತ ಮೇಲೆ ಮಾಡೋದಲ್ವಾ ಪೌತಿ ಖಾತೆನ? ಸ್ವಲ್ಪ ಒಂಚೂರು ಟೆಕ್ನಿಕಲಿ ಹೇಳಿ ಬ್ರದರ್. ಯಾರಾದರೂ ಮುಖ್ಯಮಂತ್ರಿಗಳು ಸ್ವಲ್ಪ ಜನಕ್ಕೆ ಹೇಳಕ್ಕೆ ಹೇಳಿ ಪೌತಿ ಖಾತೆ ಯಾವಾಗ ಮಾಡ್ತಾರೆ ಅಂತ ಅಲ್ವೇ? ಪೌತಿ ಖಾತೆ ಇದಾಯ್ತಾ? ಯಾವುದು 92ರಲ್ಲಿ ಅವರ ಹೆಸರಲ್ಲಿ ಇತ್ತು ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಈಗ ಇದೆಲ್ಲ ಹೊರಗೆ ಬರಬೇಕಲ್ಲ. ಪಾಪ 4 ಜನ IAS ಅಧಿಕಾರಿಗಳು ಕಳ್ಸೋರಂತಲ್ಲ. ಈಗೆಲ್ಲ ರೆಕಾರ್ಡೆಲ್ಲ ಯಾರ್ಯಾರು ಎಷ್ಟೆಷ್ಟು ಸೈಟ್ ಮಾಡ್ಕೊಂಡವ್ರೆ, ಯಾರಿಗೆ ಎಷ್ಟು ಇದರಲ್ಲಿ 50-50ನಲ್ಲಿ ಕೊಟ್ಟರು, 60-40ರಲ್ಲಿ ಕೊಟ್ಟರು, ಇಲ್ಲ 40-40ರಲ್ಲಿ ಕೊಟ್ಟರು ಪರ್ಸೆಂಟೇಜಲ್ಲಿ. ಇದೆಲ್ಲ ಈಗೆಲ್ಲ ತನಿಖೆ 4 ಜನ ಅಲ್ಲಿ ಕಟ್ಟಬಿಟ್ಟವ್ರಂತಲ್ಲ ಅಧಿಕಾರಿಗಳನ್ನ. ಯಾರ್ಯಾರ ಕಾಲದಲ್ಲಿ ಆಯಿತು? ಇಲ್ಲಿ ಯಾರ ಕಾಲದಲ್ಲಿ ಆಯಿತು ಮುಖ್ಯ ಅಲ್ಲ. ಈ ಪ್ರಕರಣ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಪ್ರಕರಣ ಇದು. ಬೇರೆಯವ್ರದ್ದು ಆಮೇಲೆ ತನಿಖೆ ಇಲ್ಲಿಗಲ್ ಇದ್ರೆ ಅವೆಲ್ಲ ಮಾಡ್ಕೊಳ್ಳಿ ಸರ್ಕಾರದಿಂದ. ಇದು ನಿಮ್ಮ ಮೂಗಿನ ನೇರದಲ್ಲಾಗಿರ್ತಕ್ಕಂಥದ್ದು. ಇಲ್ಲಿ 92ರಲ್ಲಿ ಪೌತಿ ಖಾತೆ ಆಗಿದೆ ದೇವರಾಜು ಹೆಸರಿಗೆ. 92 ಸರ್ವೆ ನಂಬರ ಬ್ರದರ್ ನೋಡಿ. ಇಲ್ಲಿ ಬೇರೆ ಇದ್ಯಾವುದು ಕೂರಿಸಿಲ್ಲ ನಾವು. ಸರ್ಕಾರದ್ದು 464 ಅದೆಲ್ಲ ಎಲ್ಲ ಹೇಳ್ಕೊಂಡ್ಲು ಪತ್ರಿಕೆಲೆಲ್ಲ ಬಂದಿದೆಯಲ್ಲ ಅಣ್ಣ. 464 ಆಯಿತಾ? ಈ 98ರಲ್ಲಿ ಇದಾಗದು ಯಾವಾಗ? ಡಿನೋಟಿಫಿಕೇಶನ್ ಆಯ್ತಲ್ಲ. ಯಾರ ಹೆಸರಿನಲ್ಲಿ ಆಯಿತು 98ರಲ್ಲಿ ಡಿನೋಟಿಫಿಕೇಶನ್ನು? ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರದ ಕಾಯ್ದೆ 87ರ ಕಲಂ 19/7 ಮತ್ತು ಭೂಸ್ವಾಧೀನ ಕಾಯ್ದೆ 1948 ಕಲಂ 48/1 ಇದೆಲ್ಲ ಇದೆಯಲ್ಲ, ಆದೇಶ ಮಾಡೋದಲ್ಲ ಗೌರ್ಮೆಂಟ್ ಗೆಜೆಟ್ ನೋಟಿಫಿಕೇಷನ್ನು. ಇಲ್ಲೇನು ಮಾಡ್ತಾರೆ? 98 ಡಿನೋಟಿಫಿಕೇಷನ್ ಆಗೋದು ಲಿಂಗ ಉರುಫ್ ಜವರ
3 ಎಕರೆ 16 ಗುಂಟೆ 464 ಸರ್ವೆ ನಂಬರ್. ಒಟ್ಟು ವಿಸ್ತೀರ್ಣ 3.32. ನಿಂಗನ ಹೆಸರಿಗೆ ಡಿನೋಟಿಫಿಕೇಶನ್ ಆಯಿತು 98ರಲ್ಲಿ. ಸಿದ್ದರಾಮಯ್ಯನವರಿಗೆ ಗೊತ್ತಿರ್ತದೆ, ಅವರೆಲ್ಲ ಹಿಂದುಳಿದ ಜನಾಂಗ ನಾಯಕರಲ್ಲ, ಅವ್ರಿಗೆ ಗೊತ್ತಿರ್ತದೆ. ಈಗ 1 ನಿಮಿಷ ಬರ್ತದೆ. ದೇವರಾಜು ಹೆಸರಿಗೆ ಪೋತಿ ಖಾತೆ ಆಗೋಗಿದೆ 92-93ರಲ್ಲಿ. ಅಲ್ಲಿ ನಿಂಗದ ಪ್ರಶ್ನೆ ಇಲ್ಲ. ನಿಂಗ 98ಕ್ಕೆ ಯಾಕೆ ಬಂದ ಡಿನೋಟಿಫಿಕೇಷನ್ಗೆ? 98ರಲ್ಲಿ ಹೆಂಗೆ ಡಿನೋಟಿಫಿಕೇಶನ್ ಮಾಡಿದ್ರಿ 98ನೇ ಇಸ್ವಿಲಿ? 92ರಲ್ಲಿ ಪೋತಿ ಖಾತೆ ಆಗೋಗಿದೆ. 98ಗೆ ನಿಂಗ ಎಲ್ಲಿಂದ ಬಂದ? ಇದು ಇರೋದು ಪ್ರಶ್ನೆ. ಆಮೇಲೆ 2004 ಮೇ ತಿಂಗಳಿನಲ್ಲಿ ದೇವರಾಜು ಹೆಸರಿಗೆ ಮ್ಯೂಟೇಷನ್ ಏನಿರುತ್ತೆ ಅವರಿಂದ 2004 ಅಕ್ಟೋಬರ್ ತಿಂಗಳಿಗೆ ನಿಂಗಂದಿಲ್ಲ, ನಿಂಗೊಂದು ಪ್ರಶ್ನೆ ಇಲ್ಲ, ನಿಂಗೊಂದು ಬರೀ ಡಿನೋಟಿಫಿಕೇಶನಲ್ಲಿ ಇದೆ. 98ರಲ್ಲಿ ಡಿನೋಟಿಫಿಕೇಶನ್ ಆಗೋಯ್ತು. ಏನಣ್ಣ? ನಿಂಗ ನಿಂಗ ಉರೂಫ್ ಜವರ ಡಾಕ್ಯುಮೆಂಟ್ ಕೊಡ್ತೀನಿ ಎಲ್ಲರಿಗೂ, ನಿಮಗೂ ತೊಂದರೆ. ಯಾಕೆಂದ್ರೆ ಕುಮಾರಸ್ವಾಮಿ ಹಿಟ್ ಅಂಡ್ ರನ್ನು ಏನೂ ಇರಲ್ಲ ಅಂತಾರೆ.